ನಮಸ್ಕಾರ, ನಾನು ಶುಭಾ. ಮೊದಲನೇ ಟಿಪ್ಸು, ಟೇಬಲ್ ಫ್ಯಾನ್ ನಾವು ಇವಾಗ ಚಳಿಗಾಲದಲ್ಲಿ ಯೂಸ್ ಮಾಡ್ತಾ ಇರಲ್ಲ. ಇದು ತುಂಬ ಧೂಳು ತುಂಬ್ಕೊಬಿಡುತ್ತಲ್ವಾ. ನೀವು ಇದನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಹಳೆ ಟಿ ಶರ್ಟ್ ಈ ಥರ ಹಾಕಿಟ್ಬಿಟ್ಟಿದ್ದೀರಂದರೆ ಒಂದು ಸ್ವಲ್ಪ ಕೂಡ ಧೂಳು ಬೀಳಲ್ಲ. ಎರಡನೇ ಟಿಪ್ಸು, ಈ ಥರ ವೇಸ್ಟ್ ಬಾಟಲ್ ತಗೊಳ್ಳಿ. ಬಾಟಲ್ ತಗೊಂಡು ಮುಂದೆ ಭಾಗ ಕಟ್ ಮಾಡಿಬಿಡಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಬಿಟ್ಟು ಮತ್ತೆ ಕಟ್ ಮಾಡ್ದಿರಾ ರೌಂಡಾಗಿ ಕಟ್ ಮಾಡ್ಕೊಂಬರ್ಬೇಕು. ಅಂದರೆ ಕಟ್ ಮಾಡಬಾರ್ದು. ಸೇಮ್ ನಾನು ವಿಡಿಯೋದಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಬರ್ತಾ ಇದ್ದೀನಲ್ಲ, ಕಟ್ ಮಾಡ್ದಿರಾ ಹಿಂಗೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇಮ್ ರಿಂಗ್ ಥರ ಬರುತ್ತೆ. ಹಿಂಗೆ ಕಟ್ ಮಾಡಿಕೊಂಡು ಬರಬೇಕು ನೀವು ಕೂಡ. ಮತ್ತು ಲಾಸ್ಟ್ ಎಡ್ಜಸ್ಸು ಕಟ್ ಮಾಡಿಬಿಡಿ. ಲಾಸ್ಟ್ ಎಡ್ಜಸ್ ಕೂಡ ನಮ್ಗೆ ಬೇಕಾಗಿಲ್ಲ. ಮತ್ತು ಒಂದು ಆ್ಯಂಗರ್ ತಗೊಂಡು ಶೆಲ್ಲೋ ಟೈಪ್ ಹಾಕ್ಬಿಟ್ಟು ಮೆತ್ತಿಸ್ತಾ ಇದ್ದೀನಿ ನೋಡಿ. ಸೈಡ್ಸು ಸೇಮ್ ಹಿಂಗೆ ಮೆತ್ತಿಸ್ಕೊಬಿಡಬೇಕು. ಎರಡೂ ಸೈಡ್ಸಲ್ಲಿ ಸೇಮ್ ಶೆಲ್ಲೋ ಟೈಪ್ ಹಾಕ್ಬಿಟ್ಟು ಈ ಥರ ಮೆತ್ತಿಸ್ಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮೆತ್ತಿದ್ದಾದ್ಮೇಲೆ ಹಿಂಗಿರುತ್ತೆ. ಇದು ನೀವು ವೇಲ್ಗಳಾದರೂ ಇಟ್ಕೋಬೋದು ಇದಕ್ಕೆ. ಇಲ್ಲ ಅಂತಂದರೆ ಮಕ್ಕಳದು ಸಾಕ್ಸು ವಾಶ್ ಮಾಡಿಬಿಟ್ಟಿರ್ತೀರಲ್ಲ, ಆಚೆ ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತೆ, ಅಲ್ಲಿ ನೇತಾಕಬೇಕಂದ್ರೆ ಇವಾಗ ಹ್ಯಾಂಗರಲ್ಲಾದರೆ ಕಮ್ಮಿ, ಇದರಲ್ಲಾದರೆ ನೀವು ಜಾಸ್ತಿ ಸಾಕ್ಸು ಮತ್ತು ವೇಲ್ಗಳು ಇಟ್ಕೋಬೋದು. ಮೂರನೇ ಟಿಪ್ಸು, ದಪ್ಪ ಬೆಡ್ಶೀಟು, ದೊಡ್ಡದಾಗಿರೋ ಬೆಡ್ಶೀಟ್ ಮಡ್ಚೋದಕ್ಕೆ ನಾನು 2 ಸತಿ ಮಡ್ಚಿದ್ದೀನಿ ನೋಡಿ. ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡಿಂದ ಮಡ್ಚಿಬಿಟ್ಟು ಮತ್ತು ಮೇಲೆಯಿಂದ ಒಂದು ಸತಿ ಫೋಲ್ಡ್ ಮಾಡಿ, ಮತ್ತು ಕೆಳಗಡೆಯಿಂದ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ರೋಲ್ ಮಾಡಿಕೊಂಡು ಬರಬೇಕು. ನೋಡಿ, ಈ ಥರ ರೋಲ್ ಮಾಡ್ಕೊಂಡು ಬಂದು ಮತ್ತು ಈ ಥರ ಮೇಲೆ ನೀವು ಮಡ್ಚಿರ್ತೀರಲ್ಲ ಅದ್ರ ಒಳಗಡೆಗೆ ಇದನ್ನು ಸೇರಿಸ್ಬಿಡಿ. ಸೇಮ್ ಹಿಂಗೆ ಮಡ್ಚಿಬಿಟ್ಟು ಇಟ್ಟಿದ್ದೀನಿ ಅಂದರೆ ಎಷ್ಟು ದೊಡ್ಡ ಬೆಡ್ಶೀಟ್ ಆದರೂ ಚಿಕ್ಕದಾಗಿ ಫೋಲ್ಡ್ ಮಾಡ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ವಾಶ್ ಮಾಡಿದ್ಮೇಲೆ ನೀವು ಫೋಲ್ಡ್ ಮಾಡಿಬಿಡ್ತೀರಲ್ಲ, ಇದನ್ನು ನೀವು ಹಂಗೆ ಇಟ್ಟರೆ ಗಲೀಜಾಗಿಬಿಡುತ್ತೆ. ಯಾವುದನ್ನು ಹಳೇ ಶರ್ಟು ನೀವು ಬಳಸ್ತೀರೇ ಇರೋ ಶೇಡ್ ಆಗಿರೋದು, ಇಲ್ಲ ಹರಿದೋಗಿರೋ ಶೇಡ್ಸ್ ಹಂಗೆ ಇದ್ದರೆ ಸೇಮ್ ಶರ್ಟ್ ಮಧ್ಯದಲ್ಲಿ ಬೆಡ್ಶೀಟ್ ಇಕ್ಬಿಡಿ, ಮತ್ತು ಬಟನ್ಸ್ ಹಾಕ್ಬಿಡಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಹಿಂಗೆ ಎಲ್ಲ ಬಟನ್ಸ್ ಹಾಕ್ಬಿಟ್ಟು ಶರ್ಟ್ದು ಸ್ಲೀವ್ಸ್ ಇರುತ್ತಲ್ಲ ಎರಡನ್ನೂ ಸೇರಿಸ್ಬಿಟ್ಟು ಗಂಟು ಹಾಕ್ಬಿಡಬೇಕು. ಈ ಥರ ನೀವು ಎಲ್ಲನ ಎತ್ತಿಕ್ಕಿದ್ದೀರಂತಂದರೆ ಸರ್ಜಾ ಮೇಲಾಗಲಿ ಇನ್ನೆಲ್ಲನ ನೀವು ಎತ್ತಿಕ್ಕೋ ಥರ ಇದ್ದರೆ ಬೆಡ್ಶೀಟ್ ಈ ಥರ ಎತ್ತಿಕ್ಕಿದ್ದೀರಂತಂದರೆ ಸ್ವಲ್ಪ ಕೂಡ ಧೂಳು ಬೀಳಲ್ಲ, ನೀಟಾಗಿರುತ್ತೆ. ನೆಕ್ಸ್ಟ್ ಟಿಪ್ಸು, ಹಳೆ ಪೆನ್ಸ್ ಬಿಸಾಕ್ತಾ ಇರ್ತೀರಲ್ಲ, ವೇಸ್ಟ್ ಆಗೋಗಿರೋ ಪೆನ್ಸು, ಈ ಥರ ಒಂದು ಪೆನ್ ತಗೋಬೇಕು. ಮತ್ತು ಸ್ವಲ್ಪ ದಪ್ಪ ದೊಡ್ಡದಾಗಿರೋ ರಬ್ಬರ್ ಬ್ಯಾಂಡ್ ತಗೊಂಡು ಸೇಮ್ ಪೆನ್ನಿಗೆ ಈ ಥರ ನಾನು ಇಟ್ಬಿಟ್ಟು ದಾರದಲ್ಲಿ ಸುತ್ತಾ ಇದ್ದೀನಿ. ಸೇಮ್ ಹಿಂಗೆ ಸುತ್ಕೊಬಿಡಿ. ನೋಡಿ, ಸುತ್ತಾ ಇದ್ದೀನಿ. ಸುತ್ತಿದ್ದಾದಮೇಲೆ ಮತ್ತು ದಾರ ಎಷ್ಟು ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ದಾರ ಇತ್ತಲ್ಲ ಗಂಟು ಹಾಕ್ಕೊಂಡು ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಕಡ್ಡಿ ತಗೋಬೇಕು. ಈ ತೆಂಗಿನ ಗರಿಯಲ್ಲಿ ಬಂದಿರುತ್ತಲ್ಲ ಕಡ್ಡಿ, ಆ ಕಡ್ಡಿನ ತಗೊಂಡಿದ್ದೀನಿ ಒಂದಷ್ಟುದ್ದ. ಈ ಥರ ಕಡ್ಡಿ ತಗೊಂಡು ರಬ್ಬರ್ ಬ್ಯಾಂಡ್ ಲಾಸ್ಟ್ ಎಡ್ಜಸ್ ಹಿಂಗೆ ಇಟ್ಬಿಟ್ಟು ಮತ್ತೆ ದಾರದಲ್ಲಿ ಸುತ್ಕೋಬೇಕು. ಸುತ್ತಬಿಟ್ಟು ಗಂಟು ಹಾಕ್ಕೊಳ್ಳಿ. ನೋಡಿ, ಒಂದಷ್ಟುದ್ದ ದಾರ ಸುತ್ತಬಿಟ್ಟು ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಬಿಟ್ಟೆ ಎಕ್ಸ್ಟ್ರಾ ದಾರನೂ. ನೀವು A4 ಶೀಟ್ಸು ಇಲ್ಲ ಡ್ರಾಯಿಂಗ್ ಶೀಟ್ ಯಾವುದನ್ನ ತಗೋಬೋದು, ಇಲ್ಲ ವೇಸ್ಟ್ ಯಾವುದನ್ನ ನಿಮ್ಮ ಮನೇಲಿ ಶೀಟ್ಸ್ ಇರುತ್ತಲ್ಲ ತಗೊಂಡು ಸೇಮ್ ಕೋನ್ ಥರ ಮಾಡಿಕೊಂಡು ಮೇಲೆ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಇಲ್ಲಿ ಸೈಡ್ಸಲ್ಲಿ ಫೆವಿಕಾಲ್ ಹಾಕ್ಬಿಟ್ಟು ಮೆತ್ತಿಸ್ಬಿಡಿ. ನೋಡಿ, ರೆಡಿ ಆಯಿತು. ಮತ್ತು ಕೆಳಗಡೆನೂ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಡ್ಡಿ ಈ ಥರ ಇಡಬೇಕಲ್ವಾ. ಮತ್ತು ಆ ಮೇಲೆ ಕಡ್ಡಿ ಹಂಗೆ ಇತ್ತಲ್ಲ, ಇದನ್ನು ಅದರೊಳಗಡೆ ಸೇರಿಸ್ಬಿಟ್ಟು ಶೆಲ್ಲೋ ಟ್ಯಾಪ್ ಹಾಕಿ ಮೆಚ್ಚಿಬಿಟ್ಟಿದ್ದೀನಿ. ಮಕ್ಕಳು ಇವಾಗ ಕುರ್ಕುರೆ, ಬಿಸ್ಕೆಟ್ಸು, ಚಿಪ್ಸ್ ಎಲ್ಲ ತಿಂತಾರಲ್ಲ, ಆ ಪ್ಯಾಕೆಟ್ಸು ಬಿಸಾಕಬಾರ್ದು. ನಾನು ಆ ಪ್ಯಾಕೆಟ್ಸ್ ಹಂಗೆ ಇಟ್ಟಿದ್ದೆ. ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬಿಡಿ. ಸೇಮ್ ನೋಡಿ, ಈ ಥರ ಕಟ್ ಮಾಡ್ಕೊಬಿಟ್ಟು ನಾವು ಮೊದಲೇ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದ್ರ ಒಳಗಡೆಗೆ ಇದನ್ನು ಹಾಕ್ಬಿಡಿ. ನೋಡಿ, ಇದ್ರೊಳಗಡೆಗೆ ಸೇಮ್ ನಾನು ಹಾಕ್ತಾ ಇದ್ದೀನಲ್ಲ ಎಲ್ಲ ತುಂಬಿಸ್ಬಿಡಿ. ಇದು ಬರ್ತ್ಡೇ ಪಾರ್ಟಿಗಳಲ್ಲಿ ಇದು ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಮಕ್ಳ ಕೈ ಕೊಡಿ. ಮಕ್ಕಳು ಕೆಳಗಡೆಯಿಂದ ಈ ಥರ ಎಳ್ದಿದ್ದಾರೆ ಅಂದರೆ ಮೇಲೆಯಿಂದ ಕಲರ್ ಪೇಪರ್ಸ್ ಆಚೆ ಬರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. 6ನೇ ಟಿಪ್ಸು, ತೆಂಗಿನ ಚಿಪ್ಪು ತಗೊಂಡು ಚೆನ್ನಾಗಿ ಸುಟ್ಟು ಬಿಡಬೇಕು. ಸುಟ್ಟಿದ್ದಾದಮೇಲೆ ವೇಸ್ಟ್ದೊಂದು ಸ್ಪೂನ್ ಒಳಗಡೆಗೆ ಹಾಕ್ಕೊಂಡಿದ್ದೀನಿ. ಓಮ್ ಕಾಳು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಇದನ್ನು ಸ್ವಲ್ಪ ಹಾಕ್ಕೊಬಿಡಿ. ಈ ಥರ ಸಂಜೆ ಟೈಮು ನೀವು ಈ ಥರ ಹೊಗೆ ಮನೆಯೆಲ್ಲ ಬಿಡೋದ್ರಿಂದ ಸೊಳ್ಳೆ ಬರಲ್ಲ. ಮತ್ತು ಇದು ಹೊಗೆ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು. ಮತ್ತು ಲಾಸ್ಟ್ ಟಿಪ್ಸ್ ಇದು, ನಾವು ಸೀರೆಗಳು, ಹಳೆ ಬಟ್ಟೆಗಳೆಲ್ಲ ಹಾಸಿಗೆ ಹೊಲ್ಕೊತೀವಲ್ಲ, ಇದು ಸೂಜಿಯಲ್ಲಿ ಹೊಲಿತಾ ಇದ್ದರೆ ಸೂಜಿ ಒಳಗಡೆಗೆ ಹೋಗ್ತಾಯಿಲ್ಲ, ಯಾಕಂದರೆ ದಪ್ಪ ಇರುತ್ತಲ್ವ. ನಾವು ಜಾಸ್ತಿ ನಾನು 3 ಸೀರೆ ಮತ್ತು ವೇಸ್ಟ್ ವೇಲುಗಳು, ಹಳೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಹೊಲಿಯೋಕ್ಕೆ ಆಗ್ತಾಯಿಲ್ಲ ಅಂದಾಗ ನೀವು ನೈಲ್ ಕಟ್ರದು ನೋಡಿ, ಸೇಮ್ ನೈಲ್ ಕಟ್ರಲ್ಲಿ ಈ ಥರ ಬಂದಿರುತ್ತಲ್ಲ, ಇದರಲ್ಲಿ ಸ್ವಲ್ಪ ಸೂಜಿನ ಈ ಥರ ಉಜ್ಜಿಬಿಟ್ಟು ಮತ್ತೆ ಹೊಲ್ದಿದ್ದೀರಂತಂದರೆ ನೀವು ಎಷ್ಟು ದಪ್ಪ ಎಲ್ಲಿಬಿಡಿ ಹಾಸಿಗೆನೂ ತುಂಬ ಸುಲಭವಾಗಿ ಹೊಲಿಬೋದು. ನೋಡಿ, ಹೊಲ್ದುಬಿಟ್ಟು ತೋರಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ನಾವು ಹೆಂಗೂ ಈ ಥರ ವೇಸ್ಟ್ ಬಟ್ಟೆಗಳಲ್ಲಿ ಹಾಸಿಗೆಗಳು ಹೊಲಿತೀವಲ್ಲ, ಅಕಸ್ಮಾತ್ ಸೂಜಿ ಒಳಗಡೆಗೆ ಹೋಗ್ತಾಯಿಲ್ಲ, ಹೊಲಿಯೋಕ್ಕೆ ಆಗ್ತಾಯಿಲ್ಲ ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಹೊಲಿಬೋದು.
ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.